ಹಲೋ ಎವ್ರಿವಾನ್. ಇತ್ತೀಚೆಗೆ ತುಂಬಾ ಫ್ಯಾನ್ಸಿ ರೆಸಿಪೀಸ್ಗೆ ಬ್ರೆಡ್ ಕ್ರಮ್ಸ್ ನ ಯೂಸ್ ಮಾಡ್ತೀವಿ. ಅಂಗಡಿಯಿಂದ ತರಬೇಕು ಅಂದ್ರೆ ಕಾಸ್ಟ್ಲಿ ಆಗುತ್ತೆ ಅಂತ ಅನ್ಕೊಳ್ಳೋರ್ಗೆ ಈಸಿಯಾಗಿ ಮನೇಲೆ ಮಾಡ್ಕೊಳ್ಳಿ ಕಡಿಮೆ ಖರ್ಚಲ್ಲಿ. ಸೊ ವೆಲ್ಕಮ್ ಟು ದೇಸಿ ಈಟ್ ದೇಸಿ ಲವ್ ದೇಸಿ. ಹೇಗಿದ್ದೀರಾ ಎಲ್ಲರೂ? ಓಕೆ, ಮನೇಲಿ ಬ್ರೆಡ್ ಇದ್ರೆ ಇವತ್ತೇ ಈಗಲೇ ಟ್ರೈ ಮಾಡಿ. ಸೊ ಫ್ರೆಶ್ ಬ್ರೆಡ್ ನ ತಂದಿರ್ತೀವಿ, ಒಂದು 3-4 ದಿನ ಆಗ್ತಿದ್ದ ಹಾಗೆ ಸ್ವಲ್ಪ ಡ್ರೈ ಆಗ್ಬಿಟ್ಟಿರುತ್ತಲ್ವಾ, ತಿನ್ನೋಕೆ ಸಹ ಅಷ್ಟೊಂದು ಟೇಸ್ಟ್ ಇರಲ್ವಲ್ಲ. ಸೊ ಆಗ ನೀವು ಈ ಬ್ರೆಡ್ ಕ್ರಮ್ಸ್ ನ ಮಾಡಿ ಸ್ಟಾಕ್ ಮಾಡ್ಕೋಬಹುದು. ಸೊ ಮೊದಲಿಗೆ ವಿಡಿಯೋದಲ್ಲಿ ತೋರಿಸಿರೋ ತರ ಬ್ರೆಡ್ ಬ್ರೌನ್ ಪಾರ್ಟ್ ಏನಿದೆ ಅಲ್ವಾ, ಅದನ್ನ ತೆಕ್ಕೊಂಬಿಡಿ. ಆ ನಂತರ ಮಿಕ್ಸಿ ಜಾರಿಗೆ ಹಾಕಿ ಪರ್ಲ್ಸ್ ಮೋಡ್ ಅಲ್ಲಿ ಆನ್ ಅಂಡ್ ಆಫ್ ಮಾಡ್ತಾ ಗ್ರೈಂಡ್ ಮಾಡ್ಕೊಳ್ಳಿ. ತುಂಬಾ ನೈಸ್ ಮಾಡ್ಕೋಬೇಡಿ, ಹೀಗೆ ಮಾಡ್ಕೊಳ್ಳಿ. ನೆಕ್ಸ್ಟ್ ಒಂದು ಪ್ಯಾನ್ ಗೆ ಗ್ರೈಂಡ್ ಮಾಡ್ಕೊಂಡಿರೋ ಬ್ರೆಡ್ ನ ಹಾಕಿ ಲೋ ಫ್ಲೇಮ್ ಅಲ್ಲೇ ಇದನ್ನ ಮಾಡ್ಕೋಬೇಕು. ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್. ಜೊತೆಗೆ ನಾನ್ ಸ್ಟಿಕ್ ಪ್ಯಾನ್ ನ ಯೂಸ್ ಮಾಡಿ. ದಿಸ್ ಇಸ್ ಅ ಬೆಟರ್ ಆಪ್ಷನ್. ಯಾಕೆ ಅಂದ್ರೆ ಸ್ಟೀಲ್ ಪ್ಯಾನ್ ನ ಯೂಸ್ ಮಾಡಿದ್ರೆ ಸೀದೋಗೋ ಚಾನ್ಸಸ್ ತುಂಬಾನೇ ಇರುತ್ತೆ. ಸೊ ಈ ಬ್ರೆಡ್ ಕಲರ್ ಏನಿದೆ ಅಲ್ವಾ, ವೈಟ್, ಈ ಕಲರ್ ನ ನೀವು ಹೀಗೆ ಮೇಂಟೈನ್ ಮಾಡ್ಬೇಕು ಅಂದ್ರೆ ಲೋ ಫ್ಲೇಮ್ ಅಲ್ಲಿ ಇದನ್ನ ರೋಸ್ಟ್ ಮಾಡ್ಕೊಳ್ಳಿ. ಸೊ 1-1.5 ನಿಮಿಷ ಆಗ್ತಿದ್ದ ಹಾಗೆ ಸ್ವಲ್ಪ ಈ ತರ ಬಿಡಿ ಬಿಡಿ ಆಗುತ್ತೆ. ಆದ್ರೆ ದಿಸ್ ಇಸ್ ನಾಟ್ ಫೈನಲ್. ನೋಡಿ, ಕೈಯಲ್ಲಿ ಈ ತರ ಮಾಡ್ಕೊಂಡಾಗ ಉಂಡೆ ಕಟ್ಟಬಾರ್ದು. ಸೊ ಇನ್ನು ಇದು ಪರ್ಫೆಕ್ಟ್ ಆಗಿ ಆಗಿಲ್ಲ ಅಂಡ್ ಬ್ರೆಡ್ ಅಲ್ಲಿ ಮಾಯಿಶ್ಚರ್ ಇನ್ನು ಹಾಗೆ ಇದೆ. ಸೊ ಮತ್ತೆ ರೋಸ್ಟ್ ಮಾಡ್ಕೊಳ್ಳೋಕೆ ಕಂಟಿನ್ಯೂ ಮಾಡಿ ಲೋ ಫ್ಲೇಮ್ ಅಲ್ಲೇ. ಹಾಗೆ 1 ನಿಮಿಷ ಆಗ್ತಿದ್ದ ಹಾಗೆ ಮತ್ತೆ ಇದನ್ನ ಚೆಕ್ ಮಾಡ್ಕೊಳ್ಳಿ. ಕೈಯಲ್ಲಿ ಈ ತರ ರಬ್ ಮಾಡಿದಾಗ ಪೌಡರ್ ಆಗ್ಬೇಕು, ಈ ತರ ಉಂಡೆ ಕಟ್ಟಬಾರ್ದು. ಸೊ ನೋಡಿ, ಈ ತರ ಆದಾಗ ದಿಸ್ ಇಸ್ ಪರ್ಫೆಕ್ಟ್. ಇಟ್ಸ್ ಕ್ರಿಸ್ಪಿ. ಮ್ಯಾಕ್ಸಿಮಮ್ ಅಂದ್ರೂ ಒಂದು 3 ನಿಮಿಷ ತಗೊಳುತ್ತೆ. ಪೇಷನ್ಸ್ ಇಂದ ಮಾಡ್ಕೊಳ್ಳಿ. ಅಂಡ್ ಇದಕ್ಕೆ ಖಾರದ ಪುಡಿ ಹಾಗೆ ಉಪ್ಪುನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಆದ್ರೆ ಫ್ಲೇಮ್ ನ ನೀವು ಆಫ್ ಅಲ್ಲಿ ಇಟ್ಕೊಂಡೇ ಮಾಡ್ಕೋಬೇಕು. ಅಂಡ್ ದಿಸ್ ಇಸ್ ವೆರಿ ಸೀಕ್ರೆಟ್. ಇದಕ್ಕೆ ಖಾರದ ಪುಡಿ ಹಾಗೆ ಉಪ್ಪು ಏನಕ್ಕೆ ಹಾಕಿದೀನಿ ಅಂದ್ರೆ ಬ್ರೆಡ್ ಅಲ್ಲಿ ಸ್ವಲ್ಪ ಸ್ವೀಟ್ನೆಸ್ ಇರುತ್ತೆ. ನೀವು ಯಾವ್ದಾದ್ರು ಸ್ಪೈಸಿ ನಗೆಟ್ಸ್ ಏನಾದ್ರು ಟ್ರೈ ಮಾಡಿದಾಗ ಸ್ವೀಟ್ ಅನ್ಸ್ಬಿಡುತ್ತೆ. ಹಾಗಾಗಿ ಈ ತರ ಖಾರ ಉಪ್ಪುನ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಪರ್ಫೆಕ್ಟ್ ಆಗಿದೆ. ಅಂಡ್ ಒನ್ ಮೋರ್ ಸೀಕ್ರೆಟ್ ಹೇಳ, ನಾನು ಬ್ರೆಡ್ ನ ಪೂರ್ತಿಯಾಗಿ ಯೂಸ್ ಮಾಡ್ಕೊಳ್ತೀನಿ, ವೇಸ್ಟ್ ಮಾಡಕ್ ಹೋಗಲ್ಲ. ಬ್ರೆಡ್ ಇಂದ ಬ್ರೌನ್ ಪಾರ್ಟ್ ಏನ್ ತೆಕ್ಕೊಂಡಿದ್ವಲ್ವಾ, ಅದನ್ನು ಸಹ ತರಿಯಾಗಿ ಮಿಕ್ಸಿಯಲ್ಲಿ ಪರ್ಲ್ಸ್ ಮೋಡ್ ಅಲ್ಲಿ ಬ್ಲೆಂಡ್ ಮಾಡ್ಕೊಳ್ಳಿ. ಸೊ ಎಕ್ಸಾಕ್ಟ್ಲಿ ಸೇಮ್ ಅದನ್ನು ಸಹ ಪ್ಯಾನ್ ಗೆ ಹಾಕಿ ಲೋ ಫ್ಲೇಮ್ ಅಲ್ಲೇ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಇದು ನಿಮ್ಗೆ 1-2 ನಿಮಿಷದೊಳಗೆ ಆಗೋಗುತ್ತೆ. ಆಲ್ರೆಡಿ ಇದು ಲೈಟ್ ಆಗಿ ರೋಸ್ಟೆಡ್ ಇರುತ್ತೆ, ಸೊ ಬೇಗ ಆಗ್ಬಿಡುತ್ತೆ. ಇದು ಸಹ ನೀವು ರೆಸಿಪೀಸ್ಗೆ ಯೂಸ್ ಮಾಡ್ಕೋಬಹುದು. ಸೊ ಹೊರಗಡೆಯಿಂದ ಬ್ರೆಡ್ ಕ್ರಮ್ಸ್ ನ ಪರ್ಚೇಸ್ ಮಾಡೋದು ಕಾಸ್ಟ್ಲಿ ಅನ್ಸೋರ್ಗೆ ಮನೇಲಿ ಈ ತರ ಈಸಿಯಾಗಿ ಸಿಂಪಲ್ ಆಗಿ ಬರೀ 1-3-4 ನಿಮಿಷದೊಳಗೆ ಮಾಡ್ಕೋಬಹುದು. ಅಂಡ್ ಫೈನಲಿ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್. ಸೊ ಮರಿದೆ ಟ್ರೈ ಮಾಡಿ. ಇಟ್ಸ್ ವೆರಿ ಯೂಸ್ಫುಲ್.